ರಿಲ್ಯಾಕ್ಸ್. ನಿಧಾನವಾಗಿ ವಾಪಸ್ ಬನ್ನಿ. ಕೆಳಗೆ ಕೂತ್ಕೊಳ್ಳಿ. ವಿಶ್ರಾಮ ಸ್ಥಿತಿ. ಎರಡು ಕಾಲುಗಳನ್ನು ಹಗುರಗೊಳಿಸಿ. ಶಶಂಕಾಸನದ ಅಭ್ಯಾಸ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಹಾಗೂ ಶರೀರವನ್ನು ಮುಂಭಾಗಕ್ಕೆ ಬಾಗಿಸಬೇಕು. ಮೊಲದ ಆಕಾರ ಶಶಂಕಾಸನ. ಈಗ ನಿಧಾನವಾಗಿ ಮೊದಲಿನ ಸ್ಥಿತಿಗೆ ಬರೋಣ. ಮತ್ತೆ ಸರಳ ಸ್ಥಿತಿಗೆ ಎದ್ದು ಕುಳಿತುಕೊಳ್ಳಿ. ಕಾಲುಗಳನ್ನು ಹಗುರಗೊಳಿಸಿ. ದೀರ್ಘವಾದಂತಹ ಉಸಿರನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಹಾಕಿ. ಎರಡು ಕಾಲುಗಳನ್ನ ಮಡಚಿ ಮೊಣಕಾಲುಗಳ ಮಧ್ಯೆ ಅಂತರ ಇಡಿ. ಎರಡು ಮೊಣಕಾಲುಗಳನ್ನ ಹಿಗ್ಗಿಸಬೇಕು. ಎರಡೂ ಕೈಗಳನ್ನ ಮೇಲೆತ್ತಿ ಕೈಗಳನ್ನ ವಿರುದ್ಧ ದಿಕ್ಕಿನಲ್ಲಿ ಮಡಚಿ ಹಸ್ತವನ್ನ ಭುಜಗಳ ಮೇಲಿರಿಸಿ. ಕತ್ತು ನೇರವಾಗಿರಲಿ. ಈ ಆಸನ ಬೆನ್ನು ಹಾಗೂ ಕತ್ತು ನೋವಿಗೆ ತುಂಬಾ ಒಳ್ಳೆಯ ಆಸನ. ಕತ್ತಿನ ಒಂದು ಎಲ್ಲ ಮಾಂಸಖಂಡವನ್ನ ಹಗುರಗೊಳಿಸ್ತಕ್ಕಂಥ ಆಸನ. ನಿಮ್ಮ ಲಂಗ್ ಫಂಕ್ಷನ್ ಅನ್ನ ಹೆಚ್ಚು ಮಾಡಿಗೊಳಿಸಿ. ಈಗ ಎರಡು ಕಾಲುಗಳನ್ನ ನೇರಗೊಳಿಸಿ. ವಿಶ್ರಾಮ ಸ್ಥಿತಿ. ಅಟ್ಲೀಸ್ಟ್ ನಾವು 10ರಿಂದ 10 ಒಳ್ಳೆಯ ಒಂದು ಪ್ರಯೋಜನ ಲಾಭವನ್ನ ಕೊಡ್ತದೆ. ಮುಂದಿನ ಅಭ್ಯಾಸವನ್ನ ವಿಶ್ರಾಂತಿ ಮಾಡಿಕೊಳ್ಳಿ. ಫಸ್ಟ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆದಂತಹ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಹಾಕಿ. ಈಗ ಮುಂದಿನ ಅಭ್ಯಾಸಕ್ಕೆ ಬರೋಣ. ಇಂಡೈಜೆಷನ್ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೆ ಒಳ್ಳೆಯ ಆಸನ ಇದು. ಎರಡು ಕಾಲುಗಳನ್ನ ನೇರಗೊಳಿಸಿ ನಿಮ್ಮ ಬಲ ಕಾಲನ್ನ ಮಡಚಿ ಎಡ ಹಸ್ತವನ್ನ ಬಲಪಾದದ ಮೇಲೆ ಪಕ್ಕದಲ್ಲಿ ಇರಿಸಿ. ನಿಮ್ಮ ಎಡ ಹಸ್ತವನ್ನು ಬಲಪಾದದ ಪಕ್ಕದಲ್ಲಿ ಹಾಗೂ ಬಲಗೈ ಮೇಲೆ ಶರೀರಕ್ಕೆ ಆಧಾರವಾಗಿರಿಸಿ. ಉಸಿರಾಟದೊಂದಿಗೆ ಅಂತಿಮ ಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಇದು ಶಾಂತಿ. ಮೊದಲಿನ ಸ್ಥಿತಿಗೆ ಬನ್ನಿ. ಸರಳ ಸ್ಥಿತಿ. ಮತ್ತೊಂದು ಬಾರಿ ದೀರ್ಘವಾದಂತಹ ಉಸಿರನ್ನ ತೆಗೆದುಕೊಳ್ಳಿ. ವಿರುದ್ಧ ದಿಕ್ಕಿನಲ್ಲಿ ಮಾಡೋಣ. ಎಡಗಾಲನ್ನ ಮಡಚಿ ಎಡಪಾದವನ್ನ ಮೊಣಕಾಲಿನ ಪಕ್ಕದಲ್ಲಿ ಇರಿಸಿ. ಬಲಗೈಯನ್ನ ಎಡಗಾಲಿನ ಪಕ್ಕದಲ್ಲಿ ಇರಿಸಿ ಹಾಗೂ ಎಡಗೈ ಹಿಂದೆ. ರಿಲ್ಯಾಕ್ಸ್. ನಿಧಾನವಾಗಿ ಸಂಪೂರ್ಣವಾಗಿ ಉಸಿರನ್ನ ಹೊರಹಾಕಿ. ದೀರ್ಘವಾದಂತಹ ಉಸಿರನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಹಾಕ್ತಾ ಸಂಪೂರ್ಣ ಶರೀರವನ್ನ ಹಗುರವಾಗಿಬಿಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಇನ್ನೊಂದು ಬಾರಿ ಇದರ ಅಭ್ಯಾಸವನ್ನ ಮಾಡೋಣ. ದೀರ್ಘವಾದಂತಹ ಉಸಿರನ್ನ ತೆಗೆದುಕೊಳ್ಳಿ. ಸ್ಟಾರ್ಟ್. ರಿಲ್ಯಾಕ್ಸ್. ಉಸಿರನ್ನ ಹೊರಹಾಕಿ ಮತ್ತೆ ಭಾಗವನ್ನು ಸಂಪೂರ್ಣವಾಗಿ ಹಗುರಗೊಳಿಸಿ. ವಿಶ್ರಾಂತಿ, ವಿಶ್ರಾಂತಿ. ಈಗ ಮುಂದಿನ ಅಭ್ಯಾಸಕ್ಕೆ ಬರೋಣ. ಪ್ರಾಣಾಯಾಮದ ಅಭ್ಯಾಸ. ಪ್ರಾಣ ನಾಡಿ ಶೋಧನದ ಅಭ್ಯಾಸವನ್ನ ಮಾಡೋಣ. ಇದು ನಮ್ಮ ಶರೀರದಲ್ಲಿ ಇರತಕ್ಕಂಥ 22,000 ಆಫ್ ನಾಡೀಸ್
72,000 ನಾಡೀಸ್ ಏನಿದೆ, ನರಗಳ ಒಂದು ರಕ್ತ ಪರಿಚಲನೆ ಮಾಡುವುದರ ಮೂಲಕ ನಮ್ಮ ಶರೀರವನ್ನ ಶುದ್ಧಗೊಳಿಸುತ್ತೆ. ನಮ್ಮ ಒಂದು ಲಂಗ್ ಫಂಕ್ಷನ್ ಅನ್ನ ಹೆಚ್ಚು ಮಾಡ್ತಕ್ಕಂಥ, ಮೆಮರಿ ಸ್ಕಿಲ್ ಅನ್ನ ಹೆಚ್ಚು ಮಾಡ್ತಕ್ಕಂಥ, ಸಂಪೂರ್ಣ ವಾತಪಿತ್ತ ಕಫ ದೋಷವನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಅತ್ಯುತ್ತಮವಾದಂಥ ಒಂದು ಪ್ರಾಣಾಯಾಮ. ಅದಲ್ಲದೆ ಮಾನಸಿಕ ಒತ್ತಡದಿಂದ ಬಳಲುವರು ಕೂಡ ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ಒಳ್ಳೆಯ ಒಂದು ಲಾಭವನ್ನು ಪಡೆದುಕೊಳ್ಬಹುದು. ಇದರ ಮೇಲೆ ತುಂಬಾ ಹಲವಾರು ರಿಸರ್ಚ್ ಕೂಡ ಆಗಿದೆ. ಸೊ ಈಗ ನಾವು ನಾಡಿ ಶೋಧನದ ಅಭ್ಯಾಸವನ್ನ ಮಾಡೋಣ. ಎಲ್ಲರೂ ಚಿನ್ಮುದ್ರೆಯಲ್ಲಿ ಕುಳಿತುಕೊಳ್ಳಿ. ಮೊದಲಿಗೆ ಬೆನ್ನು ಕತ್ತು ನೇರವಾಗಿರಲಿ. ಬಲಗೈಯಿಂದ ನಾವು ನಾಸಿಕ ಮುದ್ರೆಯನ್ನ ಹಾಕೋಣ. ನಾಸಿಕ ಮುದ್ರೆ, 2ನೇ ಹಾಗೂ 3ನೇ ಬೆರಳನ್ನ ಮಡಚಿ, ಮೊದಲಿಗೆ ನಾವು ನಾಡಿ ಶೋಧನ ಪ್ರಾಣಾಯಾಮವನ್ನು ಎಡ ನಾಸ್ಟ್ರಲಿಂದ ತೆಗೆದುಕೊಳ್ಳೋಣ. ಮೊದಲಿಗೆ ಏನ್ ಮಾಡೋಣ, ನಮ್ಮ ಹೆಬ್ಬೆರಳಿಂದ ಬಲ ನಾಸ್ಟ್ರಲ್ನ ಪ್ರೆಸ್ ಮಾಡಿ ಎಡಬದಿಯಿಂದ ನಿಧಾನಗತಿಯಲ್ಲಿ ಉಸಿರನ್ನ ತೆಗೆದುಕೊಳ್ಳೋಣ. ಈಗ ಎಡ ನಾಸ್ಟ್ರಲ್ನ ಪ್ರೆಸ್ ಮಾಡಿ ಉಂಗುರ ಬೆರಳಿಂದ ಬಲ ನಾಸ್ಟ್ರಲಿಂದ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕಿ.